ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿ ಗೆಳತಿ ಮಂಜುಳಾ. ಈ ದಿನ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಈ ಒಂದು ಸ್ಥಳದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಇದರ ಸಂಪೂರ್ಣ ವಿಳಾಸ ಬೇಕು ಅಂದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಾನು ಅಲ್ಲಿ ತಿಳಿಸ್ಕೊಡ್ತೀನಿ. ಈ ಸ್ಥಳಕ್ಕೆ ಹೋಗಿದ್ದು ಒಂದು ರೋಚಕ ಅಂತ ಹೇಳ್ಬೋದು. ಒಮ್ಮೆ ನಾನು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಬೇಕಾದ್ರೆ ಈ ಸ್ಥಳದ ಮಾಹಿತಿ ನನಗೆ ಸಿಕ್ತು. ಏನಿದು, ಸಾವಿರಾರು ಜನರು ಹೋಗಿ ಬರ್ತಾರಲ್ಲ, ಒಂದು ಕಾಯ ಸಂಕಲ್ಪ ಮಾಡೋದ್ರಿಂದ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂದರೆ ನಾನು ಯಾಕೆ ಹೋಗಬಾರ್ದು ಅಂದ್ಕೊಂಡು ಒಮ್ಮೆ ಇಲ್ಲಿಗೆ ಭೇಟಿ ಕೊಟ್ಟೆ. ಅಲ್ಲಿ ಪ್ರಧಾನ ಅರ್ಚಕರನ್ನು ಭೇಟಿ ಮಾಡಿ ನನ್ನ ಸಮಸ್ಯೆಯನ್ನು ಹೇಳಿಕೊಂಡಾಗ ಅದಕ್ಕೆ ಪರಿಹಾರವಾಗಿ ಅವರು ನನಗೆ, ನೀವು ಕಾಯಿ ಸಂಕಲ್ಪವನ್ನು ಮಾಡಿಕೊಳ್ಬೇಕಮ್ಮ, ಆ ಸಂಕಲ್ಪ 21 ವಾರ ನೀವು ಮಾಡಬೇಕು, ಅದಾದಮೇಲೆ ಹೋಮ ಮಾಡಿಸ್ಬೇಕು ಅಂತ ಹೇಳಿದರು. ಯಥಾ ಪ್ರಕಾರ ನಾನು ಹಾಗೆ ನಡ್ಕೊಂಡೆ. ಮೊದಲಿಗೆ ಕಾಯಿ ಸಂಕಲ್ಪವನ್ನು ಮಾಡಿಕೊಂಡೆ. ಅವರು ಕಾಯಿ ಸಂಕಲ್ಪವನ್ನು ಮಾಡಿ ಅದನ್ನು ರಾಯರ ಮುಂದೆ ಇಡೋದು ಕೇಳ್ತಾರೆ. ಇಟ್ಟ ನಂತರ ನಾವೇನು ಮಾಡಬೇಕು, 21 ದೀಪಗಳನ್ನು ಹಚ್ಚಿಬಿಟ್ಟು ಹೋಮ ಕುಂಡಲಕ್ಕೆ ಪ್ರದಕ್ಷಿಣೆ ಹಾಕೋದಕ್ಕೆ ಹೇಳ್ತಾರೆ. ದೀಪ ಇಟ್ಕೊಂಡು 8 ಬಾರಿ ಪ್ರದಕ್ಷಿಣೆ ಹಾಕೋದಕ್ಕೆ ಹೇಳ್ತಾರೆ. ಅದು ಹಾಕಿದ ನಂತರ ಇಲ್ಲಿ ಮಂದಿರದ ಮುಂದೆ ಇಟ್ಟಿರ್ತೀವಲ್ಲ, ಈ ಕಾಯನ್ನು ತೆಗೆದುಕೊಂಡ್ಬಿಟ್ಟು ನಂತರ 30 ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಅದಾದ ನಂತರ ದೇವಸ್ಥಾನದ ಯಾವುದಾದರೂ ಒಂದು ಭಾಗದಲ್ಲಿ ಕಾಯನ್ನು ಕಟ್ಟಬೇಕು. ನಂತರ ಗರ್ಭಗುಡಿಯನ್ನು 16 ಬಾರಿ ಪ್ರದಕ್ಷಿಣೆ ಹಾಕಿದರೆ ಅಲ್ಲಿಗೆ ನಮ್ಮ ವ್ರತ ಕಂಪ್ಲೀಟು. ಟೋಟಲಾಗಿ ನಾವು 54 ಸುತ್ತುಗಳ ಪ್ರದಕ್ಷಿಣೆಯನ್ನು ಹಾಕಿದರೆ ನಮ್ಮ ವ್ರತ, ಒಂದು ದಿನದ ವ್ರತ ಕಂಪ್ಲೀಟ್ ಆಗುತ್ತೆ. ಇದೇ ರೀತಿ ನಾನು 21 ವಾರ ಹೋಗಿ ಕಾಯ ಸಂಕಲ್ಪವನ್ನು ಮಾಡಿಕೊಂಡು ಬಂದೆ. ನಂತರ ಹೋಮವನ್ನು ಮಾಡಬೇಕು. ಆದರೆ ನಮ್ಮ ಮಧ್ಯಮ ವರ್ಗದವರ ಸ್ಥಿತಿ ಏನಪ್ಪ ಅಂದರೆ, ಒಂದಕ್ಕೆ ಜೋಡಿಸಿದ್ರೆ ಒಂದಕ್ಕೆ ಕೊರತೆ ಆಗುತ್ತೆ. ಅದೇ ಸ್ಥಿತಿಯವಳು ನಾನು. ಹಾಗಾಗಿ ಏನಪ್ಪ ಮಾಡೋದು, ಹೋಮ ಮಾಡೋದಕ್ಕೆ ಅಂತ ಯೋಚನೆ ಮಾಡಿ ರಾಯರ ಮೇಲೇ ಭಾರ ಹಾಕಿಬಿಟ್ಟೆ. ರಾಯರೇ, ಎಲ್ಲ ನೀವೇ ನೋಡ್ಕೊಳ್ಬೇಕು, ಹೋಮ ಯಾವ ರೀತಿ ಮಾಡಿಸ್ಕೊಳ್ತೀಯ ಗೊತ್ತಿಲ್ಲ, ನೀವೇ ಅದಕ್ಕೆ ಸಹಾಯ ಸೌಲಭ್ಯ ಒದಗಿಸ್ಬೇಕು ಅಂದರೆ ಬೇಡ್ಕೊಂಡೆ. ಆಗ ರಾಯರೇ ಯಾವ ರೂಪದಲ್ಲಿ ಸಹಾಯ ಮಾಡಿದರೂ ನಂಗೆ ಗೊತ್ತಿಲ್ಲ. ಬಟ್ಟು ಹೋಮ ಮಾಡೋದ ದಿನ ನನಗೆ ಯಾವುದೇ ತೊಂದರೆ ಆಗ್ದಂಗೆ ರಾಯರೇ ನೋಡಿಕೊಂಡ್ರು. ತುಂಬ ಖುಷಿ ಆಯಿತು. ಅಂದೇ ಅಂದ್ಕೊಂಡೆ ನಾನು, ಖಂಡಿತವಾಗಿಯೂ ರಾಯರಿದ್ದಾರೆ ಅಂತೇಳಿ. ಹೋಮದ ದಿನ ನನ್ನ ಕುಟುಂಬ ಸಮೇತವಾಗಿ ಹೋಗಿ ಹೋಮವನ್ನು ಮಾಡಿಕೊಂಡು ಅಲ್ಲಿ ಸಿಗುವ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ವಾಪಸ್ಸಾದೆ. ನೋಡಿ ಸ್ನೇಹಿತರೆ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಪರವಾಗಿಲ್ಲ, ಚಿಂತೆ ಮಾಡಬೇಡಿ. ಈ ದೇವಾಲಯಕ್ಕೆ ಹೋಗ್ಬಿಟ್ಟು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ. ಹಣಕಾಸಿನ ವಿಚಾರ ಆಗಿರ್ಬೋದು, ವಿವಾಹದ ವಿಚಾರ ಆಗಿರ್ಬೋದು, ಅಥವಾ ಮನೆ ಮಕ್ಕಳ ಆರೋಗ್ಯ, ಯಾವುದೇ ಇರಲಿ, ಮನೆ ಕಟ್ಟುವ ಯೋಗ, ಯಾವುದೇ ಸಮಸ್ಯೆ ಇದ್ದರೆ ಇಲ್ಲಿಗೆ ಹೋದರೆ ಸಾಕು, ನಿಮಗೆ ಖಂಡಿತವಾಗಿಯೂ ಪರಿಹಾರ ಸಿಗುತ್ತೆ ಅಂತೇಳಿ ನಾನು ಹೇಳ್ತೀನಿ. ಯಾಕೆಂದರೆ ನನ್ನ ಅನುಭವ ಇಲ್ಲಿ ಹೋದ್ಮೇಲೆ ಗೊತ್ತಾಯಿತು. ನಿಜವಾಗಲೂ ಅದು ಸುಳ್ಳಾಗಲಿಲ್ಲ. ನೀವು ಇಲ್ಲಿ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತೀನಿ. ನೀವು ಅಲ್ಲಿಗೆ ಹೋಗಿ ನಿಮಗೆ ಮನಸ್ಸಿಗೆ ಎಷ್ಟು ಶಾಂತಿ ಸಿಗುತ್ತೆ ಅಂದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಅಯ್ಯೋ, ನಾನು ಬರದೇ ಇದ್ದರೆ ಎಂಥ ಚಾನ್ಸ್ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ. ಅಷ್ಟೊಂದು ಸಾವಿರಾರು ಭಕ್ತರು ರಾಯರ ಮುಂದೆ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡು ಹೋಗ್ತಾರೆ. ಅದರಲ್ಲಿ ನಾನು ಒಬ್ಬಳು. ಇನ್ನು ಈ ಸ್ಥಳ ಎಲ್ಲಿ ಬರುತ್ತಪ್ಪ ಅಂದರೆ, ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ, ವನಗನಹಟ್ಟಿ, ಮಾಗಡಿ ಮುಖ್ಯ ರಸ್ತೆ, ತಾವರೆಕೆರೆ ಹತ್ತಿರ, ಬೆಂಗಳೂರು. ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಆಗೋಣ. ತಮಗೂ ಹಾಗೂ ರಾಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಮಾಹಿತಿಗಾಗಿ ಕಮೆಂಟ್ ಮಾಡಿ.